Hallelujah. Hallelujah. Greet you all in the precious name of our Lord and Savior Jesus Christ. ನಿಮ್ಮೆಲ್ಲರನ್ನು ಯೇಸು ಕ್ರಿಸ್ತನ ನಾಮದಲ್ಲಿ ನಾವು ಸ್ವಾಗತಿಸ್ತೇವೆ. Saturdays I've been teaching how to get answers for our prayers. ಶನಿವಾರ ದಿನ ನಾನು ಕಲಿಸ್ಕೊಡ್ತಾ ಇದ್ದೆ ನಮ್ಮ ಪ್ರಾರ್ಥನೆಗಳಿಗಾಗಿ ಉತ್ತರ ಹೇಗೆ ಹೊಂದ್ಕೊಳ್ಳುವಂಥದ್ದು. Gospel of John 15th chapter verse 7. ನಾವು ತಿರ್ಗಿಸೋಣ. John 15 verse 7. ಯೋಹಾನ 15ನೇ ಅಧ್ಯಾಯ 7ನೇ ವಾಕ್ಯ. If you abide in me, my words abide in you, you shall ask what you will, and it shall be done unto you. ಯೋಹಾನ 15ನೇ ಅಧ್ಯಾಯ 7ನೇ ವಾಕ್ಯ. ನೀವು ನನ್ನಲ್ಲಿಯೂ ನನ್ನ ವಾಕ್ಯಗಳು ನಿಮ್ಮಲ್ಲಿಯೂ ನೆಲೆಗೊಂಡಿದ್ದರೆ ಏನು ಬೇಕಾದರೂ ಬೇಡಿಕೊಳ್ಳಿರಿ, ಅದು ನಿಮಗೆ ದೊರಕುವುದು. Hallelujah. Very wonderful promise it is. ಬಹಳ ಅದ್ಭುತವಾಗಿರುವಂತ ಒಂದು ವಾಗ್ದಾನವಾಗಿದೆ. If you abide in me, ನೀವು ನನ್ನಲ್ಲಿ ನೆಲೆಗೊಂಡ್ರೆ, if you are born again, ಅದರ ಅರ್ಥ ಏನು ಅಂದ್ರೆ ನೀವು ಹೊಸದಾಗಿ ಹುಟ್ಟಿದ್ರೆ, ರಕ್ಷಣೆ ಹೊಂದ್ಕೊಂಡಿದ್ರೆ. and if my words abide in you, ಮುಂದೆ ನನ್ನ ಮಾತುಗಳು ನನ್ನ ವಾಕ್ಯಗಳು ನಿಮ್ಮಲ್ಲಿ ನೆಲೆಗೊಂಡ್ರೆ, you shall ask what you will, it shall be done unto you. ನೀವು ಏನ್ ಬೇಕಾದ್ರೂ ಕೇಳಿಕೊಂಡ್ರೆ ಅದು ನಿಮ್ಗೆ ಆಗ್ತದೆ. Herein my Father is glorified, ಮುಂದೆ ಹೇಳ್ತದೆ, ಇದರಲ್ಲಿ ನನ್ನ ತಂದೆಗೆ ಮಹಿಮೆ ಉಂಟಾಗುವುದು. that you bear much fruit, so you shall be my disciples. ನೀವು ಬಹಳ ಫಲ ಕೊಡುವುದರಿಂದಲೇ ನನ್ನ ಶಿಷ್ಯರಾಗುವಿರಿ. So God wants us to pray, and God wants us to answer prayers. ಇಲ್ಲಿ ಏನಂದ್ರೆ ದೇವ್ರು ಬಯಸ್ತಾರೆ ನಾವು ಪ್ರಾರ್ಥನೆ ಮಾಡಬೇಕು, ನಮ್ಮ ಪ್ರಾರ್ಥನೆಗೆ ಉತ್ತರ ಹೊಂದ್ಕೊಳ್ಬೇಕು ಅಂತ ಕೂಡ ದೇವ್ರು When our ಬಯಸ್ತಾರೆ. prayers are answered, His Father is glorified. ನಮ್ಮ ಪ್ರಾರ್ಥನೆಗೆ ಉತ್ತರ ಸಿಕ್ಕಾಗೆಲ್ಲ ತಂದೆಗೆ ಮಹಿಮೆ ಆಗ್ತದೆ. So I told you there are three things it should be in your mind, in your heart before you pray. ಅದಕ್ಕಾಗಿ ನಾನು ಹೇಳ್ತಾ ಇದ್ದೆ, ಪ್ರಾರ್ಥನೆ ಮಾಡೋಕ್ಕಿಂತ ಮೊದಲು 3 ವಿಷಯಗಳು ನಮ್ಮ ಮನಸ್ಸಿನಲ್ಲಿ ಇರಬೇಕು. First is you must be convinced God wants to answer your prayer. ಮೊದಲನೇದಾಗಿ ಏನಂದ್ರೆ ದೇವರು ನಿಮ್ಮ ಪ್ರಾರ್ಥನೆಗೆ ಉತ್ತರ ಕೊಡ್ಬೇಕಂತ ಬಯಸ್ತಾನೆ ಅಂತ ನಿಮಗೆ ಚೆನ್ನಾಗಿ ಸರಿಯಾಗಿ ಗೊತ್ತಿರಬೇಕು. Before you pray only you should know, I'm going to pray now, God is going to answer. ಪ್ರಾರ್ಥನೆ ಮಾಡೋಕ್ಕಿಂತ ಮೊದಲೇ ನಿಮಗೆ ಗೊತ್ತಿರಬೇಕು, ನಾನೀಗ ಪ್ರಾರ್ಥನೆ ಮಾಡಿದಾಗ ದೇವ್ರು ಉತ್ತರ ಕೊಡ್ತಾನೆ. We should not go with a doubt whether God will hear me or not, whether God will answer me or not. If it is a God's will it happen, otherwise no problem, like that we should not pray. ಒಂದು ಸಂಶಯ ಒಟ್ಟಿಗೆ ಎಂದಿಗೂ ಪ್ರಾರ್ಥಿಸಬಾರ್ದು. ಏನಂದ್ರೆ ನಾನು ಪ್ರಾರ್ಥನೆ ಮಾಡಿದ್ರೆ ದೇವ್ರು ಕೇಳ್ತಾನೋ ಇಲ್ಲೋ, ಕೊಡ್ಬೋದೋ ಇಲ್ಲೋ ಅಂತ ಒಂದು ಸಂಶಯ ಇಟ್ಕೊಂಡು ದೇವ್ರು ಕೊಟ್ರೆ ಕೊಡ್ಲಿ ಬಿಡು ಅಂತ ಹಾಗೆ ಪ್ರಾರ್ಥನೆ ಮಾಡಬಾರ್ದು. Because He is the one who said, ask and it shall be given unto you. ಯಾಕಂದ್ರೆ ಆತನು ತಾನೇ ಹೇಳಿದಾನೆ, ಕೇಳಿರಿ ನಿಮ್ಗೆ ಕೊಡಲ್ಪಡುವುದು. Everyone who asks will receive. ಯಾರ್ಯಾರು ಕೇಳ್ತಾರೋ ಎಲ್ರಿಗೂ ಸಿಗ್ತದೆ. Say, everyone who asks will receive. ನನ್ನಿಂದ ಹೇಳ್ರಿ, ಯಾರ್ಯಾರು ಕೇಳ್ತಾರೋ ಎಲ್ಲರಿಗೂ ಕೊಡಲ್ಪಡುವುದು. Second, we must decide what we want from God based on the promises of God. ಎರಡನೇದಾಗಿ ದೇವರ ವಾಗ್ದಾನಗಳ ಮೇಲೆ ನಾವು ನಿರ್ಧಾರ ಮಾಡ್ಕೊಳ್ಬೇಕು, ನಾವು ದೇವರಿಗೆ ಏನು ಹೊಂದ್ಕೊಳ್ಬೇಕಂತ. Prayer is not just talking. ಪ್ರಾರ್ಥನೆ ಅಂದ್ರೆ ಸುಮ್ಮನೆ ಮಾತಲ್ಲ, ಮಾತಾಡೋದಲ್ಲ. Prayer is using the word of God. We should decide what we want, what we are going to ask based on the promise of God. ನಾವು ನಿರ್ಧಾರ ಮಾಡ್ಕೊಳ್ಬೇಕು, ನಾವು ಯಾವ ವಿಷಯಕ್ಕಾಗಿ ಕೇಳ್ತೇವೋ ಅದರ ನಿರ್ಧಾರವಾಗಿ ಯಾವ ವಾಕ್ಯಗಳನ್ನು ತಗೊಳ್ಬೇಕು ಅಂತ ನಿರ್ಧಾರ ಮಾಡ್ಕೊಳ್ಬೇಕು. And the third one is very important. ಮೂರನೇದಾಗಿ, ask what you want from God, believe you already have received it. ಮೂರನೇದಾಗಿ ನಾವು ಕಲ್ತ್ಕೊಳ್ತಾ ಇದ್ದೇವೇನಂದ್ರೆ, ನೀವು ಏನು ಬೇಕಾದರೂ ದೇವರಿಂದ ಕೇಳಿಕೊಳ್ಳಿರಿ, ಹೊಂದಿಕೊಂಡಿರಂತ ನಂಬಿರಿ, ಸಿಗ್ತದೆ. This is very important. ಇದು ಬಹಳ ಮುಖ್ಯ. Before you pray only you should decide, yes, I have received it. ಪ್ರಾರ್ಥನೆ ಮಾಡೋಕ್ಕಿಂತ ಮೊದಲೇ ನನಗೆ ಸಿಕ್ಕಿದೆ ಅಂತ ನಂಬಿದ್ರೆ ಸಿಗ್ತದೆ. That is what we read in Mark 11:24. ಅದೇ ನಾವು ಓದ್ತಾ ಇದ್ವಿ, ಮಾರ್ಕ 11ನೇ ಅಧ್ಯಾಯ 24ನೇ ವಾಕ್ಯ. Therefore I say unto you, what things soever you desire, when you pray, believe that you received them, and you shall have them. ಆದ ಕಾರಣ ನೀವು ಪ್ರಾರ್ಥನೆ ಮಾಡಿ ಏನೇನು ಬೇಡಿಕೊಳ್ಳುತ್ತೀರೋ ಅದನ್ನೆಲ್ಲ ಹೊಂದಿದ್ದೇವೆಂದು ನಂಬಿರಿ, ಅದು ನಿಮಗೆ ಸಿಕ್ಕುವುದೆಂದು ನಿನಗೆ ಹೇಳ್ತೇನೆ. So I have been teaching this for quite few weeks. ಈ ವಾಕ್ಯ ನಾನು ಅನೇಕ ವಾರಗಳಿಂದ ಕಲಿಸ್ತಾ ಇದ್ದೇನೆ. Whatever you desire when you pray, believe that you have received them, then you will have them. ನಿಮ್ಗೆ ಏನೆಲ್ಲ ನೀವು ಆಸೆ ಪಟ್ಟಿದ್ದೀರೋ ಅದೆಲ್ಲ ನೀವು ಪ್ರಾರ್ಥಿಸಿದಾಗ ನಾನು ಹೊಂದಿಕೊಂಡಿದ್ದೇನಪ್ಪ ಅಂತ ನಂಬಿದ್ರೆ ಸಿಗ್ತದೆ. Before having it, believing that you have received is not foolishness. ನಿಮಗೆ ಸಿಗೋಕ್ಕಿಂತ ಮೊದಲೇ ನಾನು ಹೊಂದಿಕೊಂಡಿದ್ದೇನೆ ಅಂತ ನಂಬುವಂಥದ್ದು ಮೂರ್ಖತನ ಅಲ್ಲ. For example, Father, we thank you, Lord, you gave me money, whatever you want.
Money is not there, but you are thanking. Father, thank you for you gave me money. ನೋಡ್ರಿ, ಕೈಯಲ್ಲಿ ಹಣ ಇಲ್ಲ, ಆದ್ರೂ ನೀವು ದೇವರಿಗೆ ವಂದನೆ ಹೇಳ್ತಾ ಇದ್ರಿ. ತಂದೆಯೇ, ನನಗೆ ಹಣ ಕೊಟ್ಟಿದ್ದಿ, ಅದಕ್ಕಾಗಿ ವಂದನೆ. ಇದು ತಪ್ಪಲ್ಲ, ಮೂರ್ಖತನ ಅಲ್ಲ. So for example, maybe tomorrow you want 10,000. ಊಹಿಸ್ಕೊಳ್ರಿ, ನಾಳೆ ದಿನ ನಿಮ್ಗೆ 10,000 ಬೇಕಾದ್ರೆ Usually how we pray? ಸಾಮಾನ್ಯವಾಗಿ ನಮ್ಗೆ 10,000 ಬೇಕಾದ್ರೆ ನಾವು ಯಾವ ರೀತಿಯಾಗಿ God ಪ್ರಾರ್ಥಿಸ್ತೇವೆ? give me 10,000. ನಾವ್ ಹೆಂಗ್ ಪ್ರಾರ್ಥಿಸ್ತೀವಿ? ದೇವ್ರೆ 10,000 ಕೊಡು. Yes or no? ಹೌದಾ ಇಲ್ಲ? But here Jesus is telling, don't pray like that. ಆದ್ರೆ ಇಲ್ಲಿ ಯೇಸು ಏನ್ ಕಲಿಸ್ತಾ ಇದಾರೆ, ಆ ರೀತಿಯಾಗಿ ಪ್ರಾರ್ಥನೆ ಮಾಡ್ಬೇಡ. You go and say, Father, I thank you. Already you are given me 10,000. ತಂದೆಗೆ ಹೋಗಿ ಹೇಳ್ರಿ, ತಂದೆಯೇ ಅವಾಗಲೇ 10,000 ಕೊಟ್ಟಿದ್ದಿ, ವಂದನೆ. When you say like that, you will have 10,000 results. ಆ ರೀತಿಯಾಗಿ ಹೇಳಿದ್ರೆ ನಿಮ್ಗೆ ಸಿಗ್ತದಂತೆ. No religion will teach this prayer. ಈ ತರ ಪ್ರಾರ್ಥನೆ ಯಾವ ಧರ್ಮ ಜನರು ಕಲ್ಸಲ್ಲ. Hallelujah. Even Christianity as a religion will not teach this. ಕ್ರೈಸ್ತತ್ವವು ಧರ್ಮವಾಗಿ ನೋಡ್ಕೊಂಡ್ರೆ ಈ ತರ ಕಲಿಸುವುದೇ ಇಲ್ಲ. Only Jesus will teach. ಯೇಸು ಸ್ವಾಮಿ ಮಾತ್ರ ಕಲಿಸ್ತಾರೆ. Why he said like this? ಯಾಕೆ ಯೇಸು ಸ್ವಾಮಿ ಈ ರೀತಿಯಾಗಿ ಹೇಳಿದ್ರು? So I told you there are two realms, seen realm and unseen realm. ಅದಕ್ಕಾಗಿ ನಾನು ಕಲಿಸ್ಕೊಟ್ಟೇನಂದ್ರೆ 2 ತರದ ಲೋಕಗಳಿದ್ದಾವೆ, ಕಣ್ಣಿಗೆ ಕಾಣುವಂಥದ್ದು, ಕಣ್ಣಿಗೆ ಕಾಣದಂಥದ್ದು. What we see is visible. ಕಣ್ಣಿಗೆ ಕಾಣುವಂತ ಲೋಕ ಅಂದ್ರೆ ನಾವು ಯಾವ್ದೇ ನೋಡ್ತೇವೋ ಮುಟ್ತೇವೋ. But God has already blessed us with all the spiritual blessings in the heavenly places in Christ Jesus before the foundation of the world. ಆದ್ರೆ ನೋಡ್ಕೊಂಡಿದ್ದೇವೆ, ದೇವರು ನಮ್ಮನ್ನು ಈ ಭೂಮಿಯನ್ನು ನಿರ್ಮಿಸುವಕ್ಕಿಂತ ಮೊದಲು ಯೇಸು ಕ್ರಿಸ್ತನಲ್ಲಿ ಪರಲೋಕದ ಸ್ಥಳಗಳಲ್ಲಿ ಆವಾಗಲೇ ಆಶೀರ್ವದಿಸಿದ್ದಾನೆ. Say, my Father has already blessed me with all the blessings in Christ Jesus before the foundation of this world. ನನ್ನ ತಂದೆಯು ಯೇಸು ಕ್ರಿಸ್ತನಲ್ಲಿ ನನ್ನನ್ನು ಎಲ್ಲಾ ಆಶೀರ್ವಾದಗಳಿಂದ ಲೋಕವನ್ನು ಸೃಷ್ಟಿಸುವಕ್ಕಿಂತ ಮೊದಲೇ ಆಶೀರ್ವದಿಸಿದ್ದಾನೆ. When you know this truth, no tension. ಈ ಸತ್ಯ ನೀವು ತಿಳ್ಕೊಂಡ್ರೆ ಏನ್ ಟೆನ್ಷನ್ ಇಲ್ಲ. Already I am blessed. ಆವಾಗಲೇ ಆಶೀರ್ವದಿಸಲ್ಪಟ್ಟಿದ್ದೇನೆ. So you don't pray whether I'll get or not, because you are already blessed. ನೀವು ಈ ರೀತಿಯ ಗೊತ್ತಿದ್ರೆ ನೀವು ಪ್ರಾರ್ಥನೆ ಮಾಡಲ್ಲ, ಸಿಕ್ತೋ ಸಿಗಲ್ಲ ಅಂತ ಪ್ರಾರ್ಥನೆ ಮಾಡಲ್ಲ, ಗೊತ್ತಿದೆ ಸಿಗ್ತದ ಅಂತ. Now how to know you are already blessed? ಯಾವ ರೀತಿಯಾಗಿ ಅರ್ಥ ಮಾಡ್ಕೊಳ್ಬೇಕು ನಮ್ಗೆ ಯಾವಾಗ್ಲೇ ಆಶೀರ್ವದಿಸಲ್ಪಟ್ಟಿವೆ ಅಂತ? Peter says all that needed for your natural life and spiritual life he has given to you through the great exceeding precious promises. ಅದಕ್ಕಾಗಿಯೇ ಪೇತ್ರನ್ ಹೇಳ್ತಾನೆ, ನಿಮ್ಮ ಆತ್ಮಿಕ ಜೀವನಕ್ಕಾಗಿ, ನಿಮ್ಮ ನೈಸರ್ಗಿಕ ಜೀವನಕ್ಕಾಗಿ, ಎಲ್ಲ ಅವಶ್ಯಕತೆಗಳಿಗಾಗಿ ಆಗಲೇ ಆತನು ಮಹತ್ವವುಳ್ಳವಾದಂಥ ಮತ್ತು ಶ್ರೇಷ್ಠವಾಗಿರುವಂಥ ಅಮೂಲ್ಯವಾಗಿರುವಂಥ ವಾಗ್ದಾನಗಳನ್ನು ಕೊಟ್ಟಿದ್ದಾನೆ. Hallelujah. Say one more time. My Father has given me all that is needed for natural life and spiritual life through the exceeding great precious promises. ನನ್ನಿಂದ ಹೇಳ್ರಿ, ನನ್ನ ಆತ್ಮಿಕ ಜೀವನಕ್ಕಾಗಿ, ನೈಸರ್ಗಿಕ ಜೀವನಕ್ಕಾಗಿ ಏನೆಲ್ಲ ಬೇಕೋ ನನ್ನ ತಂದೆಯು ನನಗಾಗಿ ಮಹತ್ವವುಳ್ಳ, ಶ್ರೇಷ್ಠವಾಗಿದ್ದ, ಅಮೂಲ್ಯವಾದ ವಾಗ್ದಾನಗಳನ್ನು ಕೊಟ್ಟಿದ್ದಾನೆ. All your blessings are deposited. ನೋಡ್ರಿ, ಎಲ್ಲ ನಿಮ್ಮ ಆಶೀರ್ವಾದಗಳು ಆವಾಗಲೇ ಡೆಪಾಸಿಟ್ ಆಗಿದೆ, How ಹಾಕಲ್ಪಟ್ಟಿದೆ. to know it is deposited? ಯಾವ ರೀತಿಯಾಗಿ ಎಲ್ಲ ಆಶೀರ್ವಾದಗಳು ಹಾಕಲ್ಪಟ್ಟಿದೆ ಅಂತ ಅರ್ಥ ಮಾಡ್ಬೇಕು. It is written here. ಇಲ್ಲಿ ಬೈಬಲ್ ಅಲ್ಲಿ ಬರೆಯಲ್ಪಟ್ಟಿದೆ. This is your bank statement. ಈ ಬೈಬಲ್ ಏನಾಗಿದೆ, ನಿಮ್ಮ ಬ್ಯಾಂಕಿನ ಸ್ಟೇಟ್ಮೆಂಟ್. This is like your passbook. ನಿಮ್ ಪಾಸ್ಬುಕ್ ತರ ಬ್ಯಾಂಕ್ ಅಲ್ಲಿ ಏನೆಲ್ಲ ಇದೆ ಗೊತ್ತಾಗ್ತದಲ್ಲ, ಆ ರೀತಿಯಾಗಿ You know it is there. ನಿಮಗೆ ಗೊತ್ತಾಗ್ತದೆ ನನ್ನ ಆಶೀರ್ವಾದಗಳು ಇವೆ. When you know it is there, what do you write a check? ಇವೆ ಅಂತ ಗೊತ್ತಾದ್ರೆ ಏನ್ ಮಾಡ್ತೀರಿ? ಚೆಕ್ ಬರೀತೀರಿ. Hallelujah. ಕೇಳ್ತಾ ಇದ್ದೀರಾ? Suppose you want to give somebody money, how you give? You write a check. ಊಹಿಸ್ಕೊಳ್ರಿ, ನಿಮ್ಮ ಹತ್ರ ಹಣ ಇದೆ ಬ್ಯಾಂಕ್ ಅಲ್ಲಿ, ನೀವು ಇನ್ನೊಬ್ರಿಗೆ ಹಣ ಕೊಡ್ಬೇಕಾದ್ರೆ ಯಾವ ರೀತಿಯಾಗಿ ಕೊಡ್ತೀರಿ? ಚೆಕ್ ಬರೆದು ಕೊಡ್ತೀರಿ. When you write a check, you are sure money is there in your bank. ನೀವು ಚೆಕ್ ಬರೆಯುವಾಗ ನಿಮಗೆ ಗೊತ್ತು ನನ್ನ ಬ್ಯಾಂಕ್ನಾಗ ಹಣ ಆದ. Will you write a check without money? ಹಣ ಇಲ್ದಿದ್ರು ಚೆಕ್ ಬರೀತೀರಾ? That is not ಖಾಲಿ faith. ಇದ್ರೆ ಚೆಕ್ ಬರೀತೀರಾ? That is not faith, okay? ಇಲ್ಲ, ಅದು ನಂಬಿಕೆ ಅಲ್ಲ. First we should keep money in the bank, then we should write a check. ಮೊದಲು ಬ್ಯಾಂಕ್ ಅಲ್ಲಿ ಹಣ ಹಾಕಿದ್ರೆ, ನಮ್ಮ ಅಕೌಂಟ್ ಅಲ್ಲಿ ಹಾಕಿದ್ರೆ ಆಮೇಲೆ ಚೆಕ್ ಬರೀಬೇಕು. Prayer is like writing a check. ಪ್ರಾರ್ಥನೆ ಚೆಕ್ ಬರೆಯುವ ಹಾಗೆ.
Bible is like passbook, shows what belongs to us. ಬೈಬಲ್ ಪಾಸ್ಬುಕ್ ತರ, ಅಂದ್ರೆ ಬ್ಯಾಂಕ್ ಅಲ್ಲಿ ಯಾವ್ದು ಇರ್ತದೋ ತೋರಿಸ್ತದಲ್ಲ, ಅದೇ ರೀತಿಯಲ್ಲಿ ನಮ್ಮಲ್ಲಿ ಏನೆಲ್ಲ ಇದೆ ಅಂತ ಬೈಬಲ್ Now ತೋರಿಸ್ತದೆ. come with me to 2 Corinthians 5:7. ನಾವು ನೋಡ್ಕೊಳ್ಳೋಣ 2 ಕೊರಿಂಥ 5ನೇ ಅಧ್ಯಾಯ 7ನೇ ವಾಕ್ಯ. 2 ಕೊರಿಂಥ 5ನೇ ಅಧ್ಯಾಯ 7ನೇ ವಾಕ್ಯ. 2 Corinthians 5:7. ನಾವು ನೋಡುವವರಾಗಿ ನಡೆಯದೆ ನಂಬುವವರಾಗಿಯೇ ನಡೆಯುತ್ತೇವಾದುದರಿಂದ ದೇಹದಲ್ಲಿ ವಾಸಿಸುವವರೆಗೂ ಕರ್ತನಿಗೆ ದೂರದಲ್ಲಿರುವ ಪ್ರವಾಸಿಗಳ. For we walk by faith, not by sight. ಮೊದಲನೇದಾಗಿ ನೋಡ್ಕೊಂಡ್ವಿ ಏನಂದ್ರೆ ಇನ್ ಬರೆಯಲ್ಪಟ್ಟಿದೆ, ನಾವು ನೋಡುವವರಾಗಿ ನಡೆಯದೆ ನಂಬುವವರಾಗಿ ನಡೆಯುತ್ತೇವೆ. Say in English, I walk by faith, not by sight. ನಾನು ನೋಡುವವಳಾಗಿ ನಡೆಯದೆ ನಂಬುವವಳಾಗಿಯೇ ನಡೆಯುತ್ತೇನೆ. ನಾನು ನೋಡುವವಳಾಗಿ ನಡೆಯದೆ ನಂಬುವವಳಾಗಿಯೇ ನಡೆಯುತ್ತೇನೆ. What is the meaning? ಇದರ ಅರ್ಥ ಏನು? ಏನರ್ಥ? It doesn't mean you should close eyes and ride the bike. ಈ ವಾಕ್ಯದ ಅರ್ಥ ಕಣ್ಣು ಮುಚ್ಕೊಂಡು ಬೈಕ್ ಓಡಿಸುವಂತದ? We don't know, you walk by faith, not by sight, so I will not walk by. No. ನೋಡುವವಳಾಗಿ ನಡೆಯಲ್ಲ, ಆದ್ರೆ ನಂಬುವಳಾಗಿ ನಡೀತೇನೆ. I know one guy, he is he's a pastor now. In the early days, he was riding bike. When he was riding bike, he worshipped it. ಇವಾಗ ನಂಗೊಬ್ಬ ವ್ಯಕ್ತಿ ಗೊತ್ತಿದ್ದಾರೆ, ಇವಾಗ ಅವ್ರು ಪಾಸ್ಟರ್ ಆಗಿದ್ದಾರೆ ಬೆಲ್ಗಾಮ್ ಅಲ್ಲಿ. ಅವ್ರು ಹೇಳ್ತಾರೆ ಏನಂದ್ರೆ ಮೊದಲನೇದಾಗಿ ಬೈಕ್ ಓಡಿಸುವಾಗ ಆರಾಧನೆ ಮಾಡ್ತಿದ್ರಂತೆ. So much he was lost in worship, he closed eyes and rode the bike. ಇಷ್ಟು ಆರಾಧನೆಯಲ್ಲಿ ಮುಳುಗೋಗಿದ್ರು, ಕಣ್ಣು ಮುಚ್ಕೊಂಡು ಬೈಕ್ ಓಡಿಸ್ತಾ Then he ಇದ್ರು. fell down. ಆಮೇಲೆ ಬಿದ್ರು. I asked, why did you fall down? Then he said, I closed eyes and worshipped, so I fell down. ನಾನು ಕೇಳಿದ್ರೆ ಯಾಕೆ ಬೈಕ್ ಇಂದ ಕೆಳಗ್ ಬಿದ್ದೆ ಅಂದ್ರೆ ಕಣ್ಣು ಮುಚ್ಕೊಂಡು ಆರಾಧನೆ ಮಾಡ್ತಿದ್ದೆ ಅಂತೆ. ಏನ್ ಮಾಡ್ಬೇಕಣ್ಣ ಅದು? I felt like I should close my eyes. ಆ ವ್ಯಕ್ತಿ ಹೇಳ್ತಾರೆ, ಏನ್ ಮಾಡ್ಬೇಕಣ್ಣ, ಅಲ್ಲಿ ಕಣ್ಣು ಮುಚ್ಚಬೇಕು ಅಂತ ಅನ್ಸಿತ್ತು. So much presence of God. ಇಷ್ಟು ದೇವರ ಪ್ರಸನ್ನತೆ ಇತ್ತು. The feeling, is very dangerous. ಆ ಅನಿಸಿಕೆಗಳು ಬಹಳ So he ಅಪಾಯವಾಗಿರ್ತದೆ. closed eyes. Really, I'm not joking. Really met with an accident. ಅವ್ರ ಕಣ್ಣು ಮುಚ್ಕೊಂಡ್ರೆ ಅವಾಗ್ಲೇ ಆಕ್ಸಿಡೆಂಟ್ So ಆಯ್ತು. to walk in the road, natural life, you have to open your eyes wide. ನಮ್ಮ ನೈಸರ್ಗಿಕ ಜೀವನದಲ್ಲಿ ನಡಿಬೇಕು, ರೋಡ್ ಮೇಲೆ ನಡಿಬೇಕಾದ್ರೆ ಕಣ್ ತೆರಿಬೇಕು, You should not close eyes. ಕಣ್ ಮುಚ್ಕೊಂಡು For ನಡೆಯೋದಲ್ಲ. spiritual life, we need faith. ಆದ್ರೆ ಆತ್ಮಿಕ ಜೀವನದಲ್ಲಿ ನಮಗೆ ನಂಬಿಕೆಯಿಂದ ನಡಿಬೇಕು. Hallelujah. That's very important. Am I clear? ಅರ್ಥ ಆಗ್ತಿದ್ಯಾ? I know one man of God. I have seen excellent ministry. When he prays, blind eyes will open, wheelchair people will get up. All these things I have seen. ಮತ್ತು ನಾನೊಬ್ಬ ದೇವರ ಸೇವಕರನ್ನು ತಿಳಿದಿದ್ದೇನೆ. ಅವರು ಬಹಳ ದೊಡ್ಡ ದೇವರ ಸೇವಕರಾಗಿದ್ರು. ಅವರು ಪ್ರಾರ್ಥನೆ ಮಾಡಿದಾಗ ಕುರುಡ ಕಣ್ಗಳು ತೆರೆಯುವಂಥದ್ದು, ವೀಲ್ ಚೇರ್ಗಳು ಖಾಲಿ ಆಗುವಂಥದ್ದು ಎಲ್ಲ ನೋಡಿದ್ದೇನೆ. He's an American. I saw all those things with my own eyes. I was surprised. I said, my God, what type of God I am serving, worshipping. ಅವ್ರು ಮಾಡಿದ ಅದ್ಭುತಗಳನ್ನ ನೋಡಿದಾಗ ನನ್ಗನ್ಸಿತ್ತು, ಎಂತ ದೇವರು ನಾವು ಆರಾಧಿಸ್ತಾ ಇದ್ದೇವೆ. Because he uses faith. ಅವರು ನಂಬಿಕೆಯನ್ನು Faith ಉಪಯೋಗಿಸ್ತಾರೆ. is needed for healing prayer. ಸ್ವಸ್ಥತೆ ಪ್ರಾರ್ಥನೆಗೆ ಏನ್ ಬೇಕು? ನಂಬಿಕೆ ಬೇಕು. Faith is needed to bring money, to do the ministry. ಹಣವನ್ನು ತರಬೇಕಾದ್ರೆ, ಸೇವೆ ಮಾಡಬೇಕಾದ್ರೆ ನಂಬಿಕೆ ಬೇಕು. But one day he said, I want to just cross my hotel. He was staying in a 5-star. Just cross my hotel, go get some mineral water. ಅವ್ರು ಹೇಳ್ತಾರೆ, ಒಂದಿನ ಅವ್ರು ಒಂದು ಹೋಟೆಲ್ ಅಲ್ಲಿ ಇರ್ತಾ ಇದ್ರು. ಹೋಟೆಲ್ ಹೊರಗೆ ಬಂದು ರೋಡ್ ದಾಟಿ ಅಲ್ಲಿ ಹೋಗಿ ನೀರಿನ ಬಾಟಲ್ ತಗೋಬೇಕಾಗಿತ್ತು. Hotel is very expensive. ಯಾಕಂದ್ರೆ ಹೋಟೆಲ್ ಅಲ್ಲಿ ನೀರಿನ ಬಾಟಲ್ ತಗೋಬೇಕಾದ್ರೆ ಬಹಳ So ಖರ್ಚು. I thought I'll just walk down. I'll cross the road. I can see if I cross the road, I can get it. I can buy and come. ಅವ್ರು ಹೇಳ್ತಾರೆ, ನಾನು ಅನ್ಕೊಂಡೆ ಸುಮ್ಮನೆ ಒಂದು ಮುಂದಿನ ರೋಡ್ ದಾಟ್ಬಿಟ್ಟು ಅಲ್ಲಿಗೆ ಹೋಗಿ ನೀರಿನ ಬಾಟಲ್ ತಗೊಂಡು ವಾಪಸ್ But ಬರ್ತೇನೆ. he says, usually, I don't know, in the signal or somewhere there will be something called pedestrian cross. You go and stand there, then they allow you to cross. Only there you should do it. ಸಿಗ್ನಲ್ ಅಲ್ಲಿ ನೋಡಿದ್ರೆ ರೋಡ್ ಮೇಲೆ ಯಾವಾಗ್ಲೂ ಅಲ್ಲಿ ಬಿಳಿ ಲೈನ್ಸ್ ಹಾಕಿರ್ತಾರಲ್ಲ, ಜೀಬ್ರಾ ಪಟ್ಟಿ ಇರ್ತದೆ, ಬಿಳಿ ಬಿಳಿ ಪಟ್ಟಿ ಇರ್ತಾವಲ್ಲ. ಸೊ ಅಲ್ಲಿ ನಿಂತ್ಕೊಂಡ್ರೆ ನಡೆಯಕ್ಕೆ ಸುಲಭ. In Gulbarga we have here, the cities you have everywhere it will be there. ಗುಲ್ಬರ್ಗದಲ್ಲಿ ನಮ್ಗಿದೆ, ಮತ್ತು ಬೇರೆ ಬೇರೆ ಪಟ್ಟಣಗಳಲ್ಲೂ ಎಲ್ಲ ಸಿಗ್ನಲ್ ಇರ್ತದೋ ಇರ್ತದೆ. Not only signal, even if signal is not there, it will be there. That is a place where you have to cross the road. ಅಲ್ಲಿ ಎಲ್ಲೆಲ್ಲಿ ಆ ಪಟ್ಟಿ ಕಾಣ್ತಿದೋ ಆ ಸ್ಥಳದಲ್ಲೇ ನಾವು ನಿಂತ್ಕೊಂಡು ಅಲ್ಲಿ ಮುಂದೆ He ದಾಟಬೇಕು. said, I went and stood there, nobody cared for me. ಆ ವ್ಯಕ್ತಿ ಹೇಳ್ತಾರೆ, ನಾನು ಹೋಗಿ ಆ ಜೀಬ್ರಾ ಪಟ್ಟಿ ಹತ್ರ ನಿಂತ್ಕೊಂಡ್ರು ಯಾರು ನನ್ನ ಬಗ್ಗೆ ನೋಡ್ಲೇ ಇಲ್ಲ. I thought if I show a hand they will stop. At least I am in pedestrian cross.
they will consider. ನಾನು ಅನ್ಕೊಂಡೆ ನಾನು ಸ್ವಲ್ಪ ಕೈ ತೋರಿದ್ರೆ ಯಾರಾದ್ರೂ ನಿಲ್ಲಿಸ್ತಾರೆ, ಆಮೇಲೆ ನಾನು ಹೋಗ್ತೇನೆ. Nobody can. All vehicles are just coming. I cannot cross the road. ಯಾರು ಗಾಡಿ ನಿಲ್ಲಿಸ್ತಾನೆ ಇರ್ಲಿಲ್ಲ, ನನ್ ರೋಡ್ ದಾಟಕ್ಕೆ ಆಗ್ಲಿಲ್ಲ. He had a faith, but he cannot use faith on the road. ನೋಡ್ರಿ, ಅದ್ಭುತಗಳನ್ನ ಮಾಡೋದಕ್ಕೆ ಅವ್ರಿಗೆ ನಂಬಿಕೆ ಇತ್ತು. ಆ ನಂಬಿಕೆ ರೋಡ್ ಮೇಲೆ ಉಪಯೋಗಿಸಕ್ಕಾಗಲ್ಲ. I saw one cow walking. ಆಮೇಲೆ ಅವ್ರು ಹೇಳ್ತಾರೆ, ನಾನು ಒಂದು ಆಕಳು ನಡೆಯುವಂತ ನೋಡಿದೆ. I stood behind the cow crossed the road, I crossed the road. ಆ ಆಕಳಿಂದ ನಾನು ನಡ್ಕೊಂಡು ಹೋದ್ರೆ ನಾನು ರೋಡ್ ದಾಟಿದೆ. Faith is needed for spiritual life. ಆತ್ಮಿಕ ಜೀವನಕ್ಕಾಗಿ ನಂಬಿಕೆ ಬೇಕು. Not to walk in the road, you should not say I'll close my eyes. ರೋಡ್ ಮೇಲೆ ನಡೀತೇನೆ ಕಣ್ಣು ಮುಚ್ಕೊಂಡು ಅಂತ ಆ ರೀತಿ ಆಗಲ್ಲ. Or rather I'll put it like this. ಈ ರೀತಿಯಾಗಿ ಹೇಳ್ತೇನೆ ಕೇಳ್ರಿ. When we pray and you open your eyes, you don't see what the answer immediately. ನೋಡಿ, ಪ್ರಾರ್ಥನೆ ಮಾಡ್ತೇವೆ, ಆಮೇಲೆ ಕಣ್ ತೆರೆದಾಗ ಆ ತಕ್ಷಣವೇ ಅದ್ಭುತಗಳನ್ನು ನೋಡುವುದಿಲ್ಲ. ಅಂದ್ರೆ ನಮ್ಮ ಪ್ರಾರ್ಥನೆಗೆ ಉತ್ತರ ಕಾಣುವುದಿಲ್ಲ. You want to see immediately with eyes. ನಮ್ಗೆ ತಕ್ಷಣವೇ ಅದ್ಭುತ ನಮ್ಮ ಮುಂದೆ ಬರ್ಬೇಕನ್ಸ್ತದೆ. But you can see it in the Bible. ಆದ್ರೆ ಬೈಬಲ್ ಅಲ್ಲಿ ಕಾಣ್ತದೆ. Hallelujah. You understand what I'm saying? It is written. You may pray for a healing. You prayed, Father, thank you. You already healed me. When you open eyes, you don't see it, but you can see it here in the Bible. That is walking by faith, not by sight. ನೋಡಿ, ನಾವು ಯಾವಾಗಾದ್ರೂ ನಮ್ಗೆ ಆರಾಮಿಲ್ಲ, ನಾವು ನಮ್ಗಾಗಿ ಸ್ವಸ್ಥತೆಗಾಗಿ ಪ್ರಾರ್ಥನೆ ಮಾಡಿದಾಗ ನಾವು ಪ್ರಾರ್ಥನೆ ಮಾಡಿ ಕಣ್ ತೆರೆದ್ರೆ ಅವಾಗ ಇನ್ನೂ ಆರಾಮ್ ಆಗಿರ್ಲಿಕ್ಕಿಲ್ಲ. ಆದ್ರೂ ನಾವು ಬೈಬಲಲ್ಲಿ ನೋಡ್ಬೋದು ಏನಂದ್ರೆ, ಬೈಬಲಲ್ಲಿ ನೋಡೋದ್ರ ಮೂಲಕ, ನಂಬಿಕೆಯ ಮೂಲಕ ನಡೀತೇವೆ, ನೋಡುವವರಾಗಿ ಅಲ್ಲ. But we always want to touch, want to open our eyes wide and see it, smell, then we will believe. That is walking by sight. ನಾವು ಯಾವಾಗಲೂ ಏನು ಬಯಸ್ತೇವೆ, ನೋಡಿದ್ರೇನೆ ನಂಬ್ತೇವೆ, ಮುಟ್ಟಿದ್ರೇನೆ ನಂಬ್ತೇವೆ. ಅದು ಏನು ಇಲ್ಲಿ ಬರೆಯಲ್ಪಟ್ಟಿದೆ, ನೋಡುವವರಾಗಿ ನಡೆಯುವಂಥದ್ದು. And we say, till I see I will not believe. ಮತ್ತೆ ಬಹಳ ಸಲ ಹೇಳ್ತೇವೆ, ನೋಡತನ ನಂಬಲ್ಲ. Yes or no? ಹೌದಾ? But that doesn't help us in prayer life. ಆದ್ರೆ ನಮ್ಮ ಪ್ರಾರ್ಥನೆ ಜೀವನದಲ್ಲಿ ಅದು ಸಹಾಯ ಮಾಡಲ್ಲ. I'll give you two examples. ಇವತ್ತು ಎರಡು ಉದಾಹರಣೆಗಳನ್ನು ನೋಡ್ಕೊಳ್ಳೋಣ. Which makes us clear how we should walk by faith, not by sight. ಇಲ್ಲಿ ನಮಗೆ ಅರ್ಥ ಆಗ್ತದೆ ಯಾವ ರೀತಿಯಾಗಿ ನೋಡುವವರಾಗಿ ನಡಿಬಾರ್ದು, ನಂಬಿಕೆಯಿಂದ ನಡಿಬೇಕು. Turn your Bible to Gospel according to John 20th chapter. ನಿಮ್ಮ ಬೈಬಲ್ ತಿರುಗಿಸ್ರಿ, ಯೋಹಾನ 20ನೇ ಅಧ್ಯಾಯ verse 24 and 25. ಯೋಹಾನ 20ನೇ ಅಧ್ಯಾಯ 24, 25. But Thomas, one of the 12, called Didymus, was not with them when Jesus came. The other disciples therefore said unto him, We have seen the Lord. But he said unto them, Except I shall see in his hands the print of the nails, and put my finger into the print of the nails, and thrust my hand into his side, I will not believe. ಯೋಹಾನ 20ನೇ ಅಧ್ಯಾಯ 24, 25. ಏಸು ಬಂದಾಗ 12 ಮಂದಿ ಶಿಷ್ಯರೊಳಗೆ ಒಬ್ಬನಾದ ದಿದುಮನಸ್ಸಿಕೊಳ್ಳುವ ತೋಮನು ಅವರ ಸಂಗಡ ಇರಲಿಲ್ಲ. ಆದುದರಿಂದ ಉಳಿದ ಶಿಷ್ಯರು, ನಾವು ಸ್ವಾಮಿಯನ್ನು ನೋಡಿದ್ದೇವೆ ಎಂದು ಅವನಿಗೆ ಹೇಳಿದರು. ಅದಕ್ಕೆ ಅವನು, ನಾನು ಆತನ ಕೈಗಳಲ್ಲಿ ಮೊಳೆಗಳಿಂದಾದ ಗಾಯವನ್ನು ನೋಡಿ, ಆ ಮೊಳೆಯ ಗಾಯದಲ್ಲಿ ನನ್ನ ಬೆರಳನ್ನು ಇಟ್ಟು ಆತನ ಪಕ್ಕೆಯಲ್ಲಿ ನನ್ನ ಕೈಯನ್ನು ಹಾಕಿದ ಹೊರತು ನಿಮ್ಮ ಮಾತನ್ನು ನಂಬುವುದೇ ಇಲ್ಲ ಅಂದನು. Perfect example for walking by sight. ಇದು ಈ ವ್ಯಕ್ತಿಯಲ್ಲಿ ಉತ್ತಮವಾಗಿರುವಂತ ಉದಾಹರಣೆ ಆಗಿದ್ದಾನೆ, ನೋಡಿದ್ರೆ ನಂಬುವಂಥದ್ದು. So all are telling Jesus came, we saw it. ಇಲ್ಲಿ ನೋಡ್ರಿ, ಎಲ್ಲಾ ಶಿಷ್ಯರು ಹೇಳ್ತಾ ಇದ್ದಾರೆ, ಸ್ವಾಮಿ ಬಂದ್ರು, ನಾವು ನೋಡಿದ್ದೇವೆ. But this fellow was not there. ಆದ್ರೆ ಈ ವ್ಯಕ್ತಿ ಆತನಿರ್ಲಿಲ್ಲ. But he is unable to believe what everyone says. ಆದ್ರೆ ಎಲ್ರು ಹೇಳುವಂತ ಮಾತನ್ನು ಇವ್ರು ನಂಬಕ್ಕೆ ಒಪ್ತಾನೆ ಇರ್ಲಿಲ್ಲ. Unless I see with my own eyes, I will not believe. ಇಲ್ಲಿ ಹೇಳ್ತಾನೆ, ನಾನ್ ನನ್ನ ಸ್ವಂತ ಕಣ್ಣಿಂದ ನೋಡೋವರೆಗೆ ನಾನು ನಂಬಲ್ಲ. And I want to see that hole, where they nailed. That I want to see it. I want to put my finger and touch it. Then only I will believe. ಯೇಸು ಸ್ವಾಮಿ ಶಿಲುಬೆಗೆ ಹಾಕಲ್ಪಟ್ಟಾಗ ಮೊಳೆಗಳನ್ನು ಹೊಡೆದಿದ್ರಲ್ಲ, ಅಲ್ಲಿ ಆಗಿರುವಂತ ಗಾಯವನ್ನು ನಾನು ಮುಟ್ಟಬೇಕು, ನನ್ನ ಬೆರಳನ್ನು ಹಾಕಬೇಕು, ಆವಾಗೇ ನಂಬ್ತೇನೆ. Hallelujah. Yes, sir. Worry with me. Some people know you how much ever you tell believe this. How it is possible? They'll tell. ಸ್ವಲ್ಪ ಜನರು ಇರ್ತಾರೆ, ನೀವು ಎಷ್ಟು ಹೇಳ್ತಿರೋ ನಂಬ್ರಿ ಅಂದ್ರೆ ಅವ್ರು ಹೇಳ್ತಾರೆ, ಅದು ಹೇಗೆ ಸಾಧ್ಯ? But Jesus came to Thomas again. ಯೇಸು ಸ್ವಾಮಿ ಇನ್ನೊಂದ್ಸಲ ತೋಮನನ್ನು ಭೇಟಿ ಆಗ್ತಾರೆ. Verse 26 and 27. 26, 27. 8 ದಿವಸಗಳಾದ ಮೇಲೆ ಆತನ ಶಿಷ್ಯರು ತಿರುಗಿ ಒಳಗಿದಾಗ ತೋಮನು ಅವರ ಸಂಗಡ ಇದ್ದನು.
ಬಾಗಿಲುಗಳು ಮುಚ್ಚಿದ್ದವು. ಆಗ ಯೇಸು ಬಂದು ನಡುವೆ ನಿಂತು, ನಿಮಗೆ ಸಮಾಧಾನವಾಗಲಿ ಅಂದನು. ಆಮೇಲೆ ತೋಮನಿಗೆ, ನಿನ್ನ ಬೆರಳನ್ನು ಈ ಕಡೆ ಚಾಚಿ ನನ್ನ ಕೈಗಳನ್ನು ಮುಟ್ಟಿ ನೋಡು, ನಿನ್ನ ಕೈ ಚಾಚಿ ನನ್ನ ಪಕ್ಕೆಯಲ್ಲಿ ಹಾಕು, ನಂಬದವನಾಗಿರಬೇಡ, ನಂಬುವವನಾಗು ಎಂದು ಹೇಳಿದನು. This time Jesus came again. ಇಲ್ಲಿ ನೋಡ್ರಿ, ಎರಡನೇ ಸಲ ಯೇಸುವೆ ಬರ್ತಾರೆ. Now Thomas also is there, disciples also is there. ಈಗ ಎಲ್ಲ ಶಿಷ್ಯರು ಇದ್ದಾರೆ, ತೋಮನು ಇದ್ದಾನೆ. That way, Thomas, you want to reach out, no? Come here, come. Now touch and see, put your finger, check it whether I am the same Jesus or not. ಇವಾಗ ಯೇಸುಸ್ವಾಮಿ ತೋಮನ್ ಮುಂದೆ ನಿಂತ್ಕೊಂಡು ಹೇಳ್ತಾರೆ, ತೋಮನೆ ನಿಂಗೆ ಗೊತ್ತಲ್ಲ, ನೀನ್ ಮುಟ್ಬೇಕಾಗಿತ್ತಲ್ಲ, ಇವಾಗ ನಿನ್ ಕೈ ಚಾಚಿ ನೋಡು, ಮುಟ್ಟು, ನಾನೇ ಇದ್ದೇನೆ. Then he says, be not faithless but believing. ಕೊನೆಯದಾಗಿ ಏನ್ ಹೇಳ್ತಾನೆ? ನಂಬದವನಾಗಿರಬೇಡ, ನಂಬುವವನಾಗು. Say in Kannada, all of you. ನನ್ನಿಂದ ಹೇಳ್ರಿ, ನಂಬದವನಾಗಿರಬೇಡ, ನಂಬುವವನಾಗು. You know what? Then, what is his meaning? ಈ ವಾಕ್ಯದೇನು ಅರ್ಥ? ಇದರ ಅರ್ಥ ಏನು? After seeing, believing, after touching and believing, that is not faith. That is not at all faith. That is a faithless. Believing is without seeing we have to believe. That is faith. ಇಲ್ಲಿ ವಾಕ್ಯದ ಅರ್ಥ ಏನಂದ್ರೆ, ನೋಡಿದ್ರೇನೆ ನಂಬುವಂಥದ್ದು, ಮುಟ್ಟಿದ್ರೇನೆ ನಂಬುವಂಥದ್ದು, ಅದು ನಂಬಿಕೆನೇ ಅಲ್ಲ. ನೋಡದೆ ನಂಬುವಂಥದ್ದೇ ನಂಬಿಕೆ. Then verse 28 and 29. ಮುಂದೆ ನೋಡ್ಕೊಳ್ಳೋಣ, 28, 29. ತೋಮನು ಆತನಿಗೆ, ನನ್ನ ಸ್ವಾಮಿ, ನನ್ನ ದೇವರು ಎಂದು ಹೇಳಿದನು. ಯೇಸು ಅವನಿಗೆ, ನೀನು ನನ್ನನ್ನು ನೋಡಿದ್ದರಿಂದ ನಂಬಿದ್ದಿ, ನೋಡದೆ ನಂಬಿದವರು ಧನ್ಯರು ಎಂದು ಹೇಳಿದನು. Hallelujah. Now Thomas believed because Jesus came. He cannot deny. He has seen the fingers, nails, everything, mark. He said, yes Lord, he is saying, I believe you now. Then he is saying, no, you believed me after seeing, but blessed are those people who believe me without seeing. ಇಲ್ಲಿ ಕೊನೆಯದಾಗಿ ಏನಾಗ್ತದೆ, ತೋಮನು ಯೇಸುಸ್ವಾಮಿ ಬಂದು ನಿಂತಿದ್ದಾನಪ್ಪ, ಯೇಸುಸ್ವಾಮಿ ಗಾಯಗಳನ್ನೆಲ್ಲ ಮುಟ್ಕೊಂಡ, ಆಮೇಲೆ ಹೇಳ್ತಾನೆ, ಹೌದು ಸ್ವಾಮಿ ನಾನಿನ್ನ ನಂಬ್ತೇನೆ ಅಂತ ಹೇಳಿದಾಗ ಯೇಸುಸ್ವಾಮಿ ಏನು ಹೇಳ್ತಾರೆ ಆತನಿಗೆ, ನೀನು ನೋಡಿದ ಮೇಲೆ ನಂಬಿದ್ದಿ, ಆದ್ರೆ ನೋಡದೆ ನಂಬುವವರು ಧನ್ಯರು. So who is blessed person? ನೀವ್ ಹೇಳ್ರಿ, ಯಾರು ಧನ್ಯರು, ಆಶೀರ್ವದಿಸಲ್ಪಟ್ಟವರು? After seeing, believing. ಯಾರು ಧನ್ಯರು? ನೋಡಿದ್ಮೇಲೆ ನಂಬುವವರು ಧನ್ಯರ? Blessed are those who have not seen and believed. ನೋಡದೆ ನಂಬುವವರು ಧನ್ಯರು. Say in Kannada, all of you. ನಾನಿದೆ ಹೇಳ್ರಿ, ನೋಡದೆ ನಂಬುವವರು ಧನ್ಯರು. We all have prayers. No? Some prayer we are praying. ನಮ್ಗೆಲ್ರಿಗೂ ನಾವು ಕೆಲವು ಪ್ರಾರ್ಥನೆಗಳನ್ನ ಮಾಡ್ತೇವಲ್ಲ, ನಮ್ಗೆಲ್ರಿಗೂ We ಪ್ರಾರ್ಥನೆಗಳು, all want from God. ನಮ್ಗೆಲ್ರಿಗೂ ದೇವರಿಂದ ಏನೋ We ಏನೋ know ಬೇಕು. it is there in the spirit. We have to release. We know it. ನಮಗ್ ಗೊತ್ತು ಎಲ್ಲ ಆಶೀರ್ವಾದಗಳು ನಮ್ಮ ಆತ್ಮದಲ್ಲಿ ಹಾಕಲ್ಪಟ್ಟಿವೆ, ಆಶೀರ್ವಾದಗಳು ನಾವು ಹೊರಗೆ ಬಿಡ್ಬೇಕು ಅಂತ ಗೊತ್ತು. When we believe, ನೀವ್ ಹೇಳ್ರಿ, ನಾವ್ ಯಾವಾಗ ನಂಬ್ತೇವೆ? after getting we believe or before that we believe? ಆಶೀರ್ವಾದಗಳು ಕೈಯಲ್ಲಿ ಸಿಕ್ಕಾಗ ನಂಬ್ತೇವಾ ಅಥವಾ ಮುಂಚೆನೆ ನಂಬ್ತೀವಾ? Have you seen the blood of Jesus? ನೀವ್ ಹೇಳ್ರಿ, ಯೇಸುವಿನ ರಕ್ತ ನೋಡಿದ್ದೀರಾ? But do you believe the blood of Jesus? ಅಂದ್ರೆ ಯೇಸುವಿನ ರಕ್ತ ನಂಬ್ತೀರಾ? So you are a blessed person. ನೀವು ಧನ್ಯರು. Have you seen the wounds of Jesus? ಯೇಸು ಸ್ವಾಮಿ ಕೈಗಳಿಗಾದ ಗಾಯ ನೋಡ್ತೀರಾ, But you ನೋಡಿದ್ದೀರಾ? believe, you are a believer. ಆದ್ರೂ ನೀವು ನಂಬ್ತೀರಿ, ಯಾಕಂದ್ರೆ ನೀವು The ವಿಶ್ವಾಸಿಗಳು. same way, all the blessings we believe and we pray because it is written. That's why we are believers. ಅದೇ ರೀತಿಯಲ್ಲಿ ಎಲ್ಲಾ ಆಶೀರ್ವಾದಗಳು ನಮ್ಮ ಆತ್ಮದಲ್ಲಿ ಹಾಕಲ್ಪಟ್ಟಿವೆ ಅಂತ ನಾವು ನಂಬಿದಾಗ ನಾವು ಪ್ರಾರ್ಥನೆ ಮಾಡ್ತೇವೆ, ನಾವು ವಿಶ್ವಾಸಿಗಳು, ಧನ್ಯರು. Okay, one more example and I'll close it. ಇನ್ನೊಂದು ಉದಾಹರಣೆ ಹೇಳಿ ಮುಗಿಸ್ತೇನೆ. Romans 4th chapter. ರೋಮಪುರದವರಿಗೆ 4ನೇ ಅಧ್ಯಾಯ. Keep Thomas in mind. ತೋಮನನ್ನು ಮನಸ್ಸಿನಲ್ಲಿ ಇಟ್ಕೊಳ್ರಿ. ತೋಮನ್ ಬಗ್ಗೆ ಓದ್ಕೊಂಡ್ವಲ್ಲ, ಅದು ಮನಸ್ಸಿನಲ್ಲಿ ಇಟ್ಕೊಳ್ರಿ. That is a perfect example for walking by faith or walking by sight. ನೀವ್ ಹೇಳ್ರಿ, ತೋಮನು ಯಾವುದಕ್ಕೆ ಉತ್ತಮವಾದ ಉದಾಹರಣೆ? ನಂಬಿ ನಡೆಯುವಂತದ ಅಥವಾ ನಂಬದೆ ನಡೆಯುವಂತದ? ನಂಬಿ ನಡೆಯುವಂಥದ್ದು. Is it example for walking by sight or walking by faith? ನೋಡಿ ನಡೆಯುವಂತದ ಅಥವಾ ನಂಬಿ ನಡೆಯುವಂತದ? Okay, now we will see how to walk by faith. ನಾವು ನೋಡ್ಕೊಳ್ಳೋಣ ಇವಾಗ ನಂಬಿಕೆಯಿಂದ ಯಾವ ರೀತಿಯಾಗಿ ನಡಿಬೇಕು ಅಂತ. Romans 4th chapter verse 19-20. ರೋಮಪುರದವರಿಗೆ 4ನೇ ಅಧ್ಯಾಯ 19-20. Being not weak in faith, he considered not his own body, now dead, when he was about 100 years old, neither at the deadness of Sarah's womb. He staggered not at the promise of God through unbelief, but was strong in faith, giving glory to God. Verse 21. Being fully persuaded that
what he had promised, he was able also to perform. ರೋಮಪುರದವರಿಗೆ 4ನೇ ಅಧ್ಯಾಯ 19, 20, 21 ಓದ್ತೇನೆ ಕೇಳಿದ್ರಿ. ಅವನು ಹೆಚ್ಚು ಕಡಿಮೆ 100 ವರ್ಷದವನಾಗಿದ್ದು ತನ್ನ ದೇಹವು ಆಗಲೇ ಮೃತಪ್ರಾಯವಾಯಿತೆಂದು ಸಾರಳಿಗೆ ಗರ್ಭಕಾಲ ಕಳೆದು ಹೋಯಿತೆಂದು ಯೋಚಿಸಿದಾಗ್ಯೂ ಅವನ ನಂಬಿಕೆಯು ಕುಂದಲಿಲ್ಲ. ದೇವರು ಮಾಡಿದ ವಾಗ್ದಾನದ ವಿಷಯದಲ್ಲಿ ಅವನು ಅಪನಂಬಿಕೆಯಿಂದ ಚಂಚಲಿತನಾಗಲಿಲ್ಲ. ದೇವರನ್ನು ಘನಪಡಿಸುವವನಾಗಿ ಆತನು ತನ್ನ ವಾಗ್ದಾನವನ್ನು ನೆರವೇರಿಸುವುದಕ್ಕೆ ಸಾಮರ್ಥ್ಯನೆಂದು ಪೂರಾ ಭರವಸವಿಟ್ಟು ದೃಢ ನಂಬಿಕೆ ಉಳ್ಳವನಾದನು. All of you close your Bible, look here. ಈಗ ಎಲ್ಲರೂ ನಿಮ್ಮ ಬೈಬಲ್ ಮುಚ್ಕೊಂಡು ಈ ಕಡೆ ನೋಡಿ. There are two things before Abraham. ಅಬ್ರಹಾಮನ್ಕಿಂತ ಮುಂಚೆ 2 ವಿಷಯಗಳಿವೆ. One is the situation. ಅಬ್ರಹಾಮನ್ in front of Abraham. ಅಬ್ರಹಾಮನ್ ಮುಂದೆ 2 ವಿಷಯಗಳಿವೆ. ಮೊದಲನೇದು ಆತನ ಸ್ಥಿತಿ. What he sees, ಅಬ್ರಹಾಮನ್ ಏನ್ ನೋಡ್ತಾನೆ? 100 years old. ಆತ ನೋಡ್ತಾ ಇದ್ದಾನೆ, ಆತನು 100 ವರ್ಷದವನಾಗಿದ್ದಾನೆ. Wife is 90 years old. ತನ್ನ ಹೆಂಡತಿ 90 ವರ್ಷದವಳಾಗಿದ್ದಾಳೆ. Her womb is dead. ಆಕೆಯ ಗರ್ಭ ಸತ್ತು ಹೋಗಿದೆ. Not possible. ಎಲ್ಲ ಅಸಾಧ್ಯ. That he sees. ಇದೆಲ್ಲ ಕಣ್ಣಿಗೆ ಕಾಣ್ತಾ ಇದೆ, ನೋಡ್ತಾ ಇದ್ದಾನೆ. Second, what he sees, ಎರಡನೇದಾಗಿ ಏನ್ ನೋಡ್ತಾನೆ? promise of God. ದೇವರ ವಾಗ್ದಾನಗಳು. Hallelujah. Always 2 things will be before you. ಅದೇ ರೀತಿಯಾಗಿಯೇ ಯಾವಾಗಲೂ ನಿಮ್ಮ ಮುಂದೆ 2 ವಿಷಯಗಳಿರ್ತವೆ. Tell neighbor, 2 things will be before you always. ಪಕ್ಕದವರಿಗೆ ಯಾವಾಗಲೂ ನಿಮ್ಮ ಮುಂದೆ 2 ವಿಷಯಗಳಿರ್ತವೆ. Any prayer you make, ಯಾವುದೇ ಪ್ರಾರ್ಥನೆ ಮಾಡ್ರಿ, 2 things will be there. 2 ವಿಷಯಗಳು ನಿಮ್ಮ ಮುಂದೆ ಬರ್ತವೆ. Number 1, what you see. ಮೊದಲನೇದು ನಿಮಗೆ ಕಣ್ಣಿಗೆ ಕಾಣುವಂಥದ್ದು. Second thing is promise of God. ಎರಡನೇದಾಗಿ ದೇವರ ವಾಗ್ದಾನ. If you believe what you see, ನೀವು ನಿಮ್ಮ ಕಣ್ಣಿಗೆ ಏನು ಕಾಣ್ತಾ ಇದ್ದೋ ಅದನ್ನು ನಂಬಿದ್ರೆ you will shake. ನೀವು Your faith will shake. ನಿಮ್ಮ ನಂಬಿಕೆ ಅದು ಅಲ್ಗಾಡ್ತದೆ. Answer will not come. ಉತ್ತರ ಸಿಗುವುದಿಲ್ಲ. But instead of believing what you see, believe the word of God. ಆದ್ರೆ ನೋಡುವಂತದನ್ನು ನಂಬುವುದರ ಬದಲು ದೇವರ ವಾಗ್ದಾನಗಳನ್ನು ನಂಬ್ರಿ. Oh, the desire comes. ಆಸೆ ಬರ್ತದೆ. And that desire you pray. ಆಸೆಯನ್ನೇ ಪ್ರಾರ್ಥಿಸ್ತೀರಿ. And you know God has promised it. You already have it. You believe it. ಮತ್ತೆ ನಿಮಗೆ ಗೊತ್ತು ದೇವರು ವಾಗ್ದಾನ ಮಾಡಿದ್ದಾನೆ, ಆಶೀರ್ವಾದಗಳು ಆವಾಗಲೇ ನನ್ನೊಳಗಿದೆ ಅಂತ ನಂಬ್ತೀರಿ. Then you will have it. ಆಮೇಲೆ ನಿಮಗೆ ಸಿಗ್ತದೆ. Hallelujah. What are the 2 things will be before you? ನಿಮ್ಮ ಮುಂದೆ ಯಾವಾಗಲೂ ಯಾವ 2 ವಿಷಯಗಳಿರ್ತವೆ? ಸ್ಥಿತಿಗಳನ್ನ what? ಯಾವಾಗಲೂ ನಿಮ್ಮ ಮುಂದೆ 2 ವಿಷಯಗಳಿರ್ತವೆ. ಮೊದಲನೇದು ಸ್ಥಿತಿಗಳು, ಎರಡನೇದು ವಾಗ್ದಾನಗಳು. ಸ್ಥಿತಿಗಳಂದ್ರೆ ಏನು? ಎಂತ ಸ್ಥಿತಿಗಳು? ಸವಾಲುಗಳು. Fear about exam, fear, tension. Exam. Okay, for example, exam. ಉದಾಹರಣೆಗೆ ಎಕ್ಸಾಮ್. What you see outside? ಎಕ್ಸಾಮ್ ಕಲಿಯುವಾಗ ಏನ್ ಕಾಣ್ತಿದೆ ಕಣ್ಮುಂದೆ? Big books. ದೊಡ್ಡ ದೊಡ್ಡ ಪುಸ್ತಕಗಳು. Whether to read or not, whether I read and understand or not, that is there. ಓದ್ಬೇಕಾ, ಓದಿದ್ರೆ ಅರ್ಥ ಮಾಡ್ಕೊಳ್ತೇನೆ, ನೆನಪಿರ್ತದ? What you should see? ಆದ್ರೆ ಅದರ ಬದಲು ಏನ್ ನೋಡ್ಬೇಕು? Christ is my wisdom. Greater than Solomon is in me. I am 10 times wiser than the Gentiles. ನಮ್ಗೆ ಎಕ್ಸಾಮ್ ಇರುವಾಗ ಅದ್ರ ಬಗ್ಗೆ ನಾವು ಚಿಂತೆ ಮಾಡೋದ್ರ ಬದಲು, ಅದ್ರ ಬಗ್ಗೆ ನೋಡೋದ್ರ ಬದಲು ನಾವು ಏನು ನೋಡಬೇಕು? ವಾಗ್ದಾನಗಳನ್ನು ನೋಡಬೇಕು. ಏಸು ಕ್ರಿಸ್ತನೇ ನನ್ನ ಜ್ಞಾನ, ಸೊಲೊಮೋನನಿಗಿಂತ ಉನ್ನತವಾದನು ನನ್ನಲ್ಲಿ ಇದ್ದಾನೆ ಮತ್ತು ಎಲ್ಲ ಜನರಿಗಿಂತಲೂ ನಾನು 10 ಪಟ್ಟು ಜ್ಞಾನವಂತಳಾಗಿದ್ದೇನೆ. Christ has redeemed me from the curse of the law. ಕ್ರಿಸ್ತನು ನನ್ನನ್ನು ಧರ್ಮಶಾಸ್ತ್ರ ಶಾಪದಿಂದ ಬಿಡಿಸಿದ್ದಾನೆ. ನನಗೆ ಯಾವುದೇ ಸೋಲಿಲ್ಲ. When you think like that, you will work. You will remember what you study. ಆ ಸಮಯದಲ್ಲಿ ನೀವು ಈ ವಾಕ್ಯವನ್ನು ಯೋಚಿಸಿದ್ರೆ ಏನೆಲ್ಲ ಓದ್ತೀರೋ ಎಲ್ಲ ನೆನಪಿರ್ತದೆ. Okay, one more example. What do you see about your life, where you are now? What do you see? ಇನ್ನೊಂದು ಉದಾಹರಣೆ ನೋಡ್ಕೊಳ್ಳೋಣ. ಈಗ ನಿಮ್ಮ ಜೀವನದಲ್ಲಿ ಎಲ್ಲಿದ್ದೀರಿ, ಯಾವ ಸ್ಥಾನದಲ್ಲಿ ಇದ್ದೀರಿ ಅಂತ ನೋಡ್ತೀರಿ. You think about your area, where you come. One person will say, I am from this area, that area, I have studied this much, maybe I am studying, I am working, I am earning this. ನಾವು ಒಬ್ಬೊಬ್ಬರಿಗೆ ಕೇಳಿದ್ರೆ ನೀವು ಇವಾಗ ಯಾವ ಸ್ಥಾನದಲ್ಲಿ ಇದ್ದೀರಿ, ನೀವು ಯಾರು ಅಂತ ಕೇಳಿದ್ರೆ ಏನೇನು ಹೇಳ್ತೀರಿ? ನಮ್ಮ ಮನೆ ಇಲ್ಲಿದೆ, ಆಮೇಲೆ ನಾನು ಓದ್ತಾ ಇದ್ದೇನೆ ಅಥವಾ ಕೆಲಸ ಮಾಡ್ತಾ ಇದ್ದೇನೆ, ಇದೆಲ್ಲ ಹೇಳ್ತೇವೆ ಅಷ್ಟೇ. Your area only, nobody knows you. ನಿಮ್ಮ ಏರಿಯಾದಲ್ಲಿ ಎಷ್ಟೊಂದು ಜನರಿಗೆ ನಿಮ್ಮ ಬಗ್ಗೆ ಗೊತ್ತಿಲ್ಲ. Everybody knows you in the area. ನಿಮ್ಮ ಏರಿಯಾದಾಗ ಎಲ್ಲರೂ ನಿಮಗೆ ಗೊತ್ತು. Everybody knows you, don't know. You know, everybody knows you in the area. Ambika Nagar, don't know.
ಎಲ್ಲರಿಗೂ ಗೊತ್ತಾ ನಿಮ್ಮ ಏರಿಯಾ? ನಿಮ್ಮ ಏರಿಯಾದಲ್ಲಿ ಎಲ್ರಿಗೂ ನಿಮ್ಮ ಬಗ್ಗೆ ಗೊತ್ತಾ? ಫೇಮಸ್, ವೆರಿ ಗುಡ್. ಫುಲ್ ಗುಲ್ಬರ್ಗ ಗೊತ್ತಿರಲ್ಲ, ಆ ಏರಿಯಾ ಗೊತ್ತಿಲ್ಲ. ಎವ್ರಿಬಡಿ ನೋಸ್ ಯು. ಬಟ್ ವಾಟ್ ಬೈಬಲ್ ಸೇಸ್? ಬೈಬಲ್ ಏನು That ಹೇಳ್ತದೆ? is the situation. ನೋಡ್ರಿ, ಅದು ನಮ್ಮ ಪರಿಸ್ಥಿತಿ, ನಮ್ಮ ಮುಂದೆ ಕಾಣುವಂತ. You are very insignificant, but nobody knows you. ಪರಿಸ್ಥಿತಿಯ ಪ್ರಕಾರ ಏನು ನಮ್ಮ ಬಗ್ಗೆ ಯಾರಿಗೂ ಗೊತ್ತಿಲ್ಲ. ನಮ್ಗೆ ಅಷ್ಟೊಂದು Insignificant. ಪ್ರಾಮುಖ್ಯತೆ ಇಲ್ಲ, ಪ್ರಸಿದ್ಧತೆ ಇಲ್ಲ. Nobody bothers about you. ನಿಮ್ಮ ಬಗ್ಗೆ ಯಾರು ಯೋಚನೆ ಮಾಡಲ್ಲ, ನಿಮ್ಮ ಮುಖ್ಯತೆನೇ ಕೊಡಲ್ಲ. But what the Bible says? ಬೈಬಲ್ ಏನು ಹೇಳ್ತದೆ? That is, you see. ನೋಡ್ರಿ, ಇವಾಗ ನೋಡಿದ್ರೆ ನಮ್ಗೆ ಏನ್ ಕಾಣ್ತದೆ? ಯಾರಿಗೂ ನನ್ನ ಬಗ್ಗೆ ಗೊತ್ತಿಲ್ಲಪ್ಪ. But what the promise is God has set you high above all the nations of the earth, in name, in praise, in honor. ಆದ್ರೆ ಬೈಬಲ್ ಅಲ್ಲಿ ವಾಗ್ದಾನ ಏನ್ ಹೇಳ್ತದೆ? ಈಗ ನೋಡಿದ್ರೆ ಯಾರಿಗೂ ನನ್ನ ಬಗ್ಗೆ ಗೊತ್ತಿಲ್ಲ. ಬೈಬಲ್ ಅಲ್ಲಿ ಏನ್ ಹೇಳ್ತದೆ? ದೇವರು ನಿಮ್ಮನ್ನು ಎಲ್ಲಾ ದೇಶಗಳಿಗಿಂತಲೂ ಉನ್ನತವಾದ ಸ್ಥಾನದಲ್ಲಿ, ಕೀರ್ತಿ ಘನ ಮಾನದಲ್ಲಿ ಇಟ್ಟಿದ್ದಾನೆ. So what do you see every day? ನೀವು ಪ್ರತಿದಿನ ಏನ್ ನೋಡ್ತೀರಿ? ಏನ್ ನೋಡ್ತೀರಿ ದಿನಾಲು ಎದ್ದು? ನಿಮ್ಮ ಪರಿಸ್ಥಿತಿ ನೋಡ್ತೀರಾ? I am poor, I am this, I am this, I am this. We should stop it, because what we see we should not believe. We should believe what is written. ನಾವು ಪ್ರತಿದಿನ ಎದ್ದಾಗ ನಾವು ಏನು ಪರಿಸ್ಥಿತಿ ನೋಡ್ತೇವೆ? ನಾನು ಬಡವನಾಗಿದ್ದೇನೆ, ನನ್ನ ಹತ್ರ ಇದು ಇಲ್ಲ, ಅದು ಇಲ್ಲ, ಅದು ಬೇಕು, ಇದು ಬೇಕು, ಅದೆಲ್ಲ ನೋಡಿದ್ರ ಬದಲು ಏನು ವಾಗ್ದಾನಗಳು ಹೇಳ್ತಾರೆ ಅದು ನೋಡ್ಬೇಕು. Then when you pray, you should say, thank you Father, you have set me high above all the nations of the earth, in name, in praise and in honor. ಆಮೇಲೆ ನಾವು ಪ್ರಾರ್ಥಿಸುವಾಗ ನಾವು ಈ ರೀತಿಯಾಗಿ ಪ್ರಾರ್ಥಿಸಬೇಕು. ತಂದೆ, ನಿನಗೆ ಸ್ತೋತ್ರ, ಎಲ್ಲಾ ದೇಶಗಳಿಗಿಂತಲೂ ಉನ್ನತವಾದ ಸ್ಥಾನದಲ್ಲಿ, ಕೀರ್ತಿ ಘನಮಾನದಲ್ಲಿ ಇಟ್ಟಿದ್ದಿ, ಅದಕ್ಕಾಗಿ ಸ್ತೋತ್ರ. You are writing a check. ಆವಾಗ ನೀವು ಆ ರೀತಿಯಾಗಿ ಪ್ರಾರ್ಥನೆ ಮಾಡಿದಾಗ ಒಂದು ಚೆಕ್ ಬರೆದ, Father, I thank you, I am already healed by the stripes of Jesus. ಯಾವಾಗಲೂ ಹೇಳಬೇಕು, ತಂದೆ ನಿನಗೆ ಸ್ತೋತ್ರ, ಯೇಸುವಿನ ಬಾಸುಂಡೆಗಳಿಂದ ನಾನು ಗುಣವಾಗಿದ್ದೇನೆ. I thank you, I will not fall sick. ತಂದೆ ನಿನಗೆ ಸ್ತೋತ್ರ, ನಿನಗೆ ವಂದನೆ, ನಾನು ಎಂದಿಗೂ ಕಾಯಿಲೆಯಲ್ಲಿ ಬೀಳುವುದಿಲ್ಲ. I thank you, all my needs are met in Christ Jesus. ಯೇಸು ಕ್ರಿಸ್ತನಲ್ಲಿ ನನ್ನ ಎಲ್ಲಾ ಬೇಡಿಕೆಗಳು ಪೂರೈಸಲ್ಪಟ್ಟಿದ್ದಾವೆ, ಅದಕ್ಕಾಗಿ ಸ್ತೋತ್ರ. This is the way you write check. ನೀವು ಈ ರೀತಿಯಾಗಿ ಪ್ರಾರ್ಥನೆ ಮಾಡಿದ್ರೆ ಚೆಕ್ ಬರಿದ ಹಾಗೆ. Hallelujah. Why you are writing check? It is written, it is deposited. ಚೆಕ್ ಯಾಕೆ ಬರಿತಾ ಇದ್ದೀರಿ? ಯಾಕಂದ್ರೆ ಅಲ್ಲಿ ಹಣ ಇದೆ, ಡೆಪಾಸಿಟ್ ಆಗಿದೆ, ಆ ರೀತಿಯಾಗಿ ಪ್ರಾರ್ಥನೆ ಮಾಡ್ತಾ ಇದ್ದೀರಿ. Never we should talk like Thomas, no? I will believe only I see. We should not tell. ನಾವು ಎಂದಿಗೂ ತೋಮನ ಹಾಗೆ ಮಾತಾಡಬಾರ್ದು. ನಾನು ನೋಡಿದ್ರೇನೆ, ಮುಟ್ಟಿದ್ರೇನೆ ನಂಬ್ತೇನಪ್ಪ ಅಂತ. We should be like Abraham. ನಾವು ಅಬ್ರಹಾಮನ ಹಾಗೆ ಇರಬೇಕು. I will not consider what I see, but I will trust in the word of promise of God. ಅಬ್ರಹಾಮನ ಹಾಗೆ ನಾನು ನೋಡುವಂತದನ್ನು ನಂಬುವುದಿಲ್ಲ, ಆದ್ರೆ ದೇವರ ವಾಗ್ದಾನಗಳ ಮೇಲೆ ನಂಬಿಕೆ ಇರುತ್ತೆ. Bible says he did not stagger at the promise of God. He did not waver at the promise of God. ಬೈಬಲ್ ಹೇಳ್ತಿದೆ ಏನಂದ್ರೆ, ಆತನು ದೇವರ ವಾಗ್ದಾನಗಳ ವಿಷಯವಾಗಿ ಚಂಚಲಿತನಾಗಲಿಲ್ಲ. Hallelujah. Are you here? Do you believe God will really set you high above all the nations of the earth? ಇಲ್ಲಿದ್ದೀರಾ? ನಂಬ್ತೀರಾ? ದೇವ್ರು ನಿಮ್ಗೆ ಎಲ್ಲಾ ದೇಶಗಳಿಗಿಂತಲೂ ಉನ್ನತವಾದ ಹೆಸರು ಕೊಡ್ತಾನಂತ ನಂಬ್ತೀರಾ? Yes, no, yes, no. Why? Because it is written. We should not think. And here he told, I don't know whether it will happen or not, means wavering. ಯಾಕೆ ನಾವು ನಂಬಬೇಕು? ಯಾಕಂದ್ರೆ ಬೈಬಲ್ ಬರೆಯಲ್ಪಟ್ಟಿದೆ. ನಾವು ಎಂದಿಗೂ ಯೋಚನೆ ಮಾಡಬಾರ್ದು, ದೇವ್ರು ಹೇಳಿದ್ದಾನಪ್ಪ, ಆಗ್ತದೋ ಆಗಲ್ಲೋ ಅಂದ್ರೆ ಅವಾಗ ಏನಾಗ್ತದೆ, ನಮ್ಮ ನಂಬಿಕೆ ಚಂಚಲವಾಗುವಂಥದ್ದು. Shall we all just lift our hands? ನಾವು ಕೈಗಳ ಮೇಲೆ I ಕೆತ್ತೋಣ. want to thank God for a minute. ಒಂದು ನಿಮಿಷಕ್ಕಾಗಿ ದೇವರಿಗೆ What all promises you know, what all blessings you know, thank God, thank God. Take it and thank God. ನಿಮ್ಗೆ ಏನೆಲ್ಲ ಆಶೀರ್ವಾದಗಳು ಗೊತ್ತೋ, ವಾಗ್ದಾನಗಳು ಗೊತ್ತೋ, ದೇವರು ಏನೆಲ್ಲ ವಾಗ್ದಾನಗಳು ನಿಮಗೆ ಗೊತ್ತಿದ್ದಾವೋ ಅದನ್ನೆಲ್ಲ ಎತ್ಕೊಂಡು ತೆಗೆದು ನೀವು ಇವಾಗ ವಂದನೆ ಹೇಳಿ. Or if you need anything from God, take the promises and thank Him. Tell Him, Father, I thank you already. You have given me. ನಿಮ್ಗೆ ದೇವರಿಂದ ಏನಾದ್ರೂ ಬೇಕಾದ್ರೆ ಇವಾಗಲೇ ಅದಕ್ಕಾಗಿ ಎಲ್ಲ ವಾಗ್ದಾನಗಳನ್ನು ತಗೊಳ್ರಿ, ದೇವರಿಗೆ ವಂದನೆ ಹೇಳಿ. ವಂದನೆ ಅಪ್ಪ, ನಿಮಗೆ ಕೊಟ್ಟಿದ್ದೆ ಅದಕ್ಕಾಗಿ. ಓ ವಂದನೆ ಅಪ್ಪ, ನಿನಗೆ ಸ್ತೋತ್ರ, ನಿನ್ನ ವಾಗ್ದಾನಗಳಿಗಾಗಿ ಸ್ತೋತ್ರ. ಓ ವಂದನೆ 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 ವಂದನೆ. ಓ ಯೇಸುವೇ, ನಿನಗೆ ಸ್ತೋತ್ರ. ಯೇಸುವೇ, ನಮಗಾಗಿ ಶಿಲುಬೆ ಮೇಲೆ ಬಡವನಾಗಿ ನಾವು ಶ್ರೀಮಂತನಾಗಬೇಕು ಅಂತ ಅದಕ್ಕಾಗಿ ಸ್ತೋತ್ರ. ಓ ನಿನಗೆ ಸ್ತೋತ್ರ. ಎಲ್ಲ ಅಬ್ರಹಾಮನ ಆಶೀರ್ವಾದಗಳು ನಮ್ಮದಾಗಿವೆ, ಅದಕ್ಕಾಗಿ ಸ್ತೋತ್ರ, ಅದಕ್ಕಾಗಿ ಸ್ತೋತ್ರ. ಸ್ತೋತ್ರ ಯೇಸುವೇ, ನೀನು ಜ್ಞಾನ ನೀತಿವಂತಿಕೆ ವಿಮೋಚನೆ ಆಗಿದೆ, ಅದಕ್ಕಾಗಿ ಸ್ತೋತ್ರ. ಸ್ತೋತ್ರ 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 ಸ್ತೋತ್ರ. ಓ ಹಾಲೆಲೂಯಾ ಹಾಲೆಲೂಯಾ. ಯೇಸು ಕ್ರಿಸ್ತನಲ್ಲಿ ಇದ್ದುಕೊಂಡು ನಾವು ಎಲ್ಲವನ್ನೂ ಮಾಡಲು ಶಕ್ತನಾಗಿದ್ದೇವೆ.
ನಿನಗೆ ಸ್ತೋತ್ರ, ನಿನಗೆ ಸ್ತೋತ್ರ, ನಿನಗೆ ಸ್ತೋತ್ರ, ನಿನಗೆ ಸ್ತೋತ್ರ, ನಿನಗೆ ಸ್ತೋತ್ರ. ವಂದನೆ, ವಂದನೆ, ವಂದನೆ. ಓ ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲೂಯಾ. ಓ ನಿನಗೆ ಸ್ತೋತ್ರ ಯೇಸುವೇ. Thank you, Jesus. Abba, Father, in Jesus' name, we thank you for this day. We thank you. We walk by faith, not by sight. ಅಪ್ಪ ತಂದೆ, ಈ ದಿನಕ್ಕಾಗಿ ವಂದನೆ. ನಾವು ನೋಡುವವರಾಗಿ ನಡೆಯದೆ ನಂಬುವವರಾಗಿ ನಡಿತೇವೆ. Open our eyes of understanding ನಮ್ಮ ತಿಳುವಳಿಕೆಯ ಕಣ್ಣುಗಳನ್ನು ತೆರೆ. to inherit all the promises of God. ದೇವರ ಎಲ್ಲಾ ವಾಗ್ದಾನಗಳನ್ನು ನಾವು ಸ್ವಾಸ್ಥ್ಯವಾಗಿ ಸ್ವಾಧೀನ Be ಮಾಡಿಕೊಳ್ಳುವ. thou glorified. ನಿನ್ನ ನಾಮಕ್ಕೆ ಮಾತ್ರ ಮಹಿಮೆ ಆಗಲಿ. All our prayers will be answered in Jesus' name. ನಮ್ಮ ಎಲ್ಲಾ ಪ್ರಾರ್ಥನೆಗಳು ಯೇಸುವಿನ ನಾಮದಲ್ಲಿ ಉತ್ತರಿಸಲ್ಪಡುತ್ತವೆ. In Jesus' name we thank you. ಯೇಸುವಿನ ನಾಮದಲ್ಲಿ ವಂದನೆ ಹೇಳ್ತೇವೆ. Amen. ಆಮೆನ್. Hallelujah.